ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಮೊದಲೇ ಮಾಡಿದ ವಿಡಿಯೋನ ಈಗ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ಕಾರ್ತಿಕ್ ಮಾಸ ಇರೋದ್ರಿಂದ ನಾವು ನಾನ್ ವೆಜ್ ಮಾಡೋದಿಲ್ಲ ಈ ತಿಂಗಳಲ್ಲಿ. ಇದು ಆಯುಧ ಪೂಜೆ ಆದಮೇಲೆ ಊರಿಂದ ಎಲ್ಲರೂ ಬಂದಿದ್ರು ದಸರಾ ವೆಕೇಷನ್ಸ್ಗೆ ಅಂತ ಆಗ ಮಾಡಿದ ವಿಡಿಯೋ. ಈಗ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಮಧ್ಯಾಹ್ನ ಬಂದಿದ್ದರಿಂದ ಮಧ್ಯಾಹ್ನ ಅಡುಗೆಗೆ ನಾನ್ ವೆಜ್ ಮಾಡಿದೆ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಎಲ್ರದ್ದು ಊಟ ಆದಮೇಲೆ ಎಲ್ಲಾದರೂ ಹೋಗೋಣ ಸಿಟಿಗೆ ಅಂತ ಅಂದ್ಕೊಂಡ್ವಿ. ಆದರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಅವ್ರು ಬಂದ ಮೇಲೆ ಸಂಜೆ ಮೇಲೆ ಹೋಗೋಣ ಎಕ್ಸಿಬಿಷನ್ಗೆ ಅಂತ ಈಗ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೇ ಆಲ್ರೆಡಿ ಹೇಳ್ತಾ ಇದ್ದ ಅನ್ವಿಕ್, ನಾನು ಈ ಗೇಮ್ ಆಡ್ತೀನಿ, ಈ ತಿಂಡಿ ತಿಂತೀನಿ, ಇಲ್ಲಿಂದ ಹೋಗ್ತೀನಿ, ನೀವು ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತಾ ಇದ್ದ. ಈಗ ಕೊನೆಗೆ ಬಂದು ನಾವು ಎಕ್ಸಿಬಿಷನ್ ಗ್ರೌಂಡಿಗೆ ರೀಚ್ ಆದ್ವಿ. ದೊರೆಯವರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿ ಎಕ್ಸಿಬಿಷನ್ಗೆ ಟಿಕೆಟ್ ಪ್ರೈಸ್ ಎಷ್ಟು ಅಂತಂದರೆ ಮಕ್ಕಳಿಗೆ 30 ರುಪೀಸು ಮತ್ತು ದೊಡ್ಡವ್ರಿಗೆ 40 ರುಪೀಸು. ಈಗ ಒಳಗಡೆಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ನಾವು ಫುಡ್ ಸ್ಟಾಲ್ಸ್ ಹತ್ರನೇ ಬಂದ್ವಿ. ಅದಾದಮೇಲೆ ಅಂದ್ಕೊಂಡ್ವಿ ಫಸ್ಟು ಗೇಮ್ಸ್ ಅಥವಾ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಫುಡ್ ಸ್ಟಾಲ್ಸ್ ಹತ್ರ ಬರೋಣ ಅಂತ. ಅಷ್ಟರಲ್ಲಿ ಇಲ್ಲಿ ವಾಟರ್ ಮ್ಯೂಸಿಕ್ ಸ್ಟಾರ್ಟ್ ಆಗಿದ್ದರಿಂದ ಫಸ್ಟ್ ಅದನ್ನು ನೋಡಿಕೊಂಡು ಅದಾದಮೇಲೆ ಡಿಸೈಡ್ ಮಾಡೋಣ ಶಾಪಿಂಗ್ ಹೋಗೋಣ ಅಥವಾ ಗೇಮಿಂಗ್ ಹೋಗೋಣ ಅಂತ ಅಂದ್ಕೊಂಡು ಈಗ ವಾಟರ್ ಮ್ಯೂಸಿಕ್ ನೋಡ್ತಾ ಇದ್ದೀವಿ. ತುಂಬ ಸೂಪರಾಗಿ ಮಾಡಿದರು. ನೋಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಇತ್ತು ಅಂತ.
ಹೇಗಿತ್ತು? ಸೂಪರ್ ಆಗಿತ್ತಲ್ವಾ? ಇದನ್ನ ನೋಡಿದಾಗ ನಂಗೆ ಅನಿಸಿದ್ದು KRSಗೆ ಹೋಗಿದ್ವಿ ನಾವು ಸಮ್ಮರ್ ವೆಕೇಷನ್ಸಲ್ಲಿ. ಸೇಮ್ ಇದೇ ಸಾಂಗು ಮತ್ತು ಇದೇ ರೀತಿ ವಾಟರ್ ಡ್ಯಾನ್ಸ್ನ ಅಲ್ಲೂ ಮಾಡ್ತಾರೆ. ತುಂಬ ಸಖತ್ತಾಗಿರುತ್ತೆ. ಒಂದ್ಸಲ KRSಗೆ ಹೋದಾಗ ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ನೆಕ್ಸ್ಟು ನಾವು ಶಾಪಿಂಗ್ ಕಡೆಗೆ ಬಂದ್ವಿ. ಈ ಶಾಪಲ್ಲಿ ವುಡನ್ನಿಂದ ಮಾಡಿರುವಂಥ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಮತ್ತು ವಾಸ್ಗಳಿತ್ತು, ಶೋ ಪೀಸ್ಗಳೆಲ್ಲ ಇತ್ತು. ನಾವು ಇದನ್ನು ಕೇಳಿದ್ವಿ ವಾಸ್ ತಗೊಳ್ಳೋಣ ಅಂತ. ಅದು ಒಂದು ವಾಸ್ಗೆ 3500 ಹೇಳಿದ್ರು, ಇನ್ನೊಂದಕ್ಕೆ 4000 ಸಮಥಿಂಗ್ ಏನೋ ಹೇಳಿದ್ರು. ತುಂಬ ಕಾಸ್ಟ್ಲಿ ಅನಿಸ್ತು. ಅದಕ್ಕೆ ನೆಕ್ಸ್ಟ್ ಶಾಪ್ಸ್ಗಳಲ್ಲಿ ನೋಡೋಣ ಸಿಗ್ಬೋದು ಅಂತ ಮುಂದೆ ಮೂವ್ ಆದ್ವಿ. ಅದಾದಮೇಲೆ ಅಲ್ಲಿ ಕಾಮನಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು, ಕಾರ್ಪೆಟ್ಸ್ಗಳು, ಬ್ಯಾಂಗಲ್ಸು, ಸ್ಲಿಪ್ಪರ್ಸು, ಇಯರಿಂಗ್ಸು, ಕಿಚನ್ ಸೆಟ್ಸು ಮತ್ತು ಪಿಂಗಾಣಿ ವಸ್ತುಗಳು, ಜೊತೆಗೆ ಕೈಮಗ್ಗದ ಸೀರೆಗಳು, ಮ್ಯಾಟು, ಯಾವುದಿಲ್ಲ ಅನ್ನಂಗಿಲ್ಲ ಎಲ್ಲ ಥರ ಶಾಪ್ಸು ಇದೆ ಎಕ್ಸಿಬಿಷನಲ್ಲಿ. ಜೊತೆಗೆ ಒಂದೇ ಶಾಪ್ ಅಂತಲ್ಲ, ತುಂಬ ಶಾಪ್ಸ್ಗಳಿದೆ. ನಿಮ್ಗೆ ಯಾವ ಥರ ರೀಸನೇಬಲ್ ಪ್ರೈಸ್ ಬೇಕು ಆ ಥರದ್ರಲ್ಲೂ ನೀವು ಪರ್ಚೇಸ್ ಮಾಡ್ಬೋದು. ನಾವುಗಳು ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಗ್ರೀಷ್ಮ ಮತ್ತು ಭೂಮಿಕಾ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಕಲರ್ ಇದು ಸೂಟ್ ಆಗುತ್ತೆ ಅಂತ ನಮಗೆ ಸಜೆಷನ್ಸ್ನ ಕೊಡ್ತಾಯಿದ್ರು. ಆದರೆ ಅನ್ವಿಕ್ ಮಾತ್ರ ಫಸ್ಟು ನನಗೆ ಶಾಪಿಂಗ್ ಏನು ಬೇಡ, ನನಗೆ ಗೇಮ್ಸ್ ಕಡೆ ಕರ್ಕೊಂಡೋಗಿ, ಇಲ್ಲಾಂದರೆ ಗೇಮ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಸುಮ್ಮನೆ ಹಠ ಮಾಡ್ತಾನೆ ಇದ್ದ. ಹೊರಗಡೆ ಇರೋ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಈಗ ನಾವು ಶ್ರೀ ಸಿದ್ದರಾಮಯ್ಯ ಅಂಗಳ ಅಂತ ಒಂದು ಸ್ಟಾಲ್ಸ್ಗಳು ಮಾಡಿದ್ದಾರೆ, ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಈ ಸಲ ಮಾಡಿರೋದು ಇಷ್ಟು ಚೆನ್ನಾಗಿ ನೀಟಾಗಿ ಅನಿಸ್ತಾ ಇರೋದು ನನಗೆ. ಸ್ಟಾಲ್ಸ್ಗಳ ಮೇಲೆಲ್ಲ ಈ ರೀತಿ ಡಿಸೈನ್ಸ್ ಇದೆ ನೋಡಿ, ಕಂಬಗಳ ರೀತಿ ಮಾಡಿ ಒಂದೊಂದು ಸ್ಟಾಲ್ಗೂ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿ ಬಸವ ಮತ್ತು ಮುಂದ್ಗಡೆ ದೇವಸ್ಥಾನದ ರೀತಿ ಒಂದು ಕಾನ್ಸೆಪ್ಟಲ್ಲಿ ಮಾಡಿ ಅದ್ರ ಮುಂದೆ ಸಿಂಪಲ್ ಫ್ಲವರ್ ಡೆಕೋರೇಷನ್ನ ಮಾಡಿದರು. ಜೊತೆಗೆ ಬಂದಿರೋ ಜನಗಳಿಗೆ ಟಯರ್ಡ್ ಆಗಿದ್ರೆ ಶಾಪಿಂಗ್ ಮಾಡಿ ಅಥವಾ ಅಲ್ಲೇನಾದರೂ ಸ್ನ್ಯಾಕ್ಸ್ ತೊಗೊಂಡು ತಿನ್ನೋದಕ್ಕೆ ಅನ್ನೋದಕ್ಕೆ ಒಂದಷ್ಟು ಚೇರ್ಸ್ಗಳನ್ನ ಪ್ರೊವೈಡ್ ಮಾಡಿ ಅಲ್ಲಿ ಲೈಟ್ ಮ್ಯೂಸಿಕ್ನೂ ಕೂಡ ಹಾಕಿದ್ರು. ಹಾಗೆಯೇ ಇಲ್ಲಿ ಫ್ಲೋರಿಂಗ್ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಮಳೆ ಬಂದರೆ ಯಾವುದೇ ರೀತಿ ಗಲೀಜಾಗಲ್ಲ ಮತ್ತು ಫ್ಲೋರಿಂಗು ಧೂಳು ಇಬ್ಬಲ್ಲ ಆ ಥರ ಮಾಡಿದರು. ಇದೇ ರೀತಿ ವರ್ಷ ಒಂದೊಂದು ಎಕ್ಸ್ಟೆಂಡ್ ಮಾಡ್ತಾ ಅದನ್ನು ಇಂಪ್ರೂವ್ ಮಾಡ್ತಾ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅದನ್ನು ನಾವು ಈಸಿಯಾಗಿ ಹೇಳ್ಬೋದು ಮೇಂಟೆನೆನ್ಸ್ ಮಾಡಬೇಕು ಅಂತ. ತುಂಬ ಜನ ಕ್ರೌಡಾಗಿ ಬರ್ತಾ ಇದ್ದಾಗ ಈ ರೀತಿ ಕ್ಲೀನಿನೆಸ್ ಆಗಿರ್ಬೋದು, ಈ ಥರ ಅರೇಂಜ್ಮೆಂಟ್ಸ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅವ್ರಿಗೂ. ಆಗ ಪಬ್ಲಿಕ್ ಕೂಡ ಕೋಆಪ್ರೇಟ್ ಮಾಡಬೇಕು ಗೌರ್ಮೆಂಟ್ ಜೊತೆಗೆ, ಆಗ ಇದು ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಈಗ ನಾವಿಲ್ಲಿ ನೋಡ್ತಾ ಇರೋದು ಜೈಪುರಿ ಸ್ಟೈಲ್ದು ಡಾಲ್ದು ಸ್ಟಾಲು. ಇದೆಲ್ಲ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ಮನೆಯಲ್ಲಿ ದಸರಾ ಹಬ್ಬ ಮಾಡ್ಬೇಕಾದ್ರೆ ಗೊಂಬೆ ದಸರಾ ಅಂತ ಮಾಡ್ತಾರಲ್ವ, ಅವ್ರುಗಳು ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಾನ್ಸೆಪ್ಟಲ್ಲಿ. ಹಾಗೆಯೇ ಇಲ್ಲಿ ಜೈಪುರಿಲಿ ಸಿಗುವಂತಹ ಚೂರ್ಣಗಳದ್ದು ಎಲ್ಲ ಇಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಯಾವ್ಯಾವ ಚೂರ್ಣ ಬೇಕು ಅದನ್ನ ನಾವು ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ಈಗ ಗೋಲ್ಡ್ ರೇಟು ಜಾಸ್ತಿ ಆಗಿರೋದ್ರಿಂದ ಈಗ ಸಿಲ್ವರ್ನೇ ಗೋಲ್ಡ್ ಪ್ಲೇಟೆಡ್ ಮಾಡಿಸ್ಕೊಂಡು ಅದೇ ಜ್ಯುವೆಲರಿನ ಯೂಸ್ ಮಾಡಬೇಕು, ಅದರಿಂದ ಆ ಶಾಪು ಕೂಡ ಇದೆ. ಜೊತೆಗೆ ಮಣ್ಣಿಂದ ಮಾಡಿರೋ ಹೋಮ್ ಡೆಕೋರ್ಸ್ಗಳು, ಕಾಟನ್ ಸ್ಯಾರಿಗಳು, ಲೆನಿನ್ ಸ್ಯಾರಿಗಳು, ಜೊತೆಗೆ ಲೆದರ್ ಬ್ಯಾಗ್ಗಳು, ಹೋಮ್ ಮೇಡ್ ತಿಂಡಿಗಳು, ಆಯಿಲ್ಗಳು ಮತ್ತು ದೇವ್ರ ವಿಗ್ರಹಗಳು, ಈ ಥರ ಯಾವ ಶಾಪ್ ಇಲ್ಲ ಅಂತ ಹೇಳೋಗಿಲ್ಲ. ಅದೆಲ್ಲನೂ ಕೂಡ ಇಲ್ಲಿ ನೀವು ಬಂದು ಪರ್ಚೇಸ್ ಮಾಡ್ಬೋದು. ನೀವು ಬಂದು ಇಲ್ಲಿ ವಿಸಿಟ್ ಕೊಟ್ಟಾಗಲೇ ಗೊತ್ತಾಗೋದು ಯಾವ್ಯಾವ ಶಾಪ್ಸ್ ಇದೆ, ಏನೇನೆಲ್ಲ ಪರ್ಚೇಸ್ ಮಾಡಬೇಕು ಅಂತ. ಅಲ್ಲಿ ನೋಡಿದಾಗಲೂ ಒಂದಷ್ಟು ಐಡಿಯಾಗಳು ಬರುತ್ತೆ. ಅದರಿಂದ ನೀವು ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ಈ ಮೈಸೂರು ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಫುಡ್ ಸ್ಟಾಲ್ ಹತ್ರ ಬಂದ್ವಿ. ಇವಾಗ ಇಲ್ಲಿ ಒಂದಷ್ಟು ಸ್ನ್ಯಾಕ್ಸ್ಗಳೆಲ್ಲ ತೊಗೊಂಡು ತಿಂತಾ ಇದ್ದೀವಿ. ನನಗೊಂದು ಪರ್ಸ್ನಲಾಗಿ ಯಾವ್ದು ಇಷ್ಟ ಆಯಿತು ಅಂತಂದರೆ, ಇಲ್ಲಿ ಅಂಕಲ್ ಎಸ್ಟೇಟ್ ಕಾಫಿ ಅಂತ, ಅಲ್ಲಿ ಬಿಸಿ ಬಿಸಿಯಾಗಿ ಒಂದೊಂದು ಕಾಫಿ ಕುಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ನೀವೇನಾದರೂ ಎಕ್ಸಿಬಿಷನ್ಗೆ ಹೋದರೆ ಆ ಕಾಫಿನ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿಂದ ಗೇಮ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಕೋ ಬೇಗ ಹಾಕೋ.
ಒಳಗಡೆಯಿಂದ ಆಡ್ತೀರಾ? ಈ ಕಡೆ ಇಲ್ಲಿ ಎಕ್ಸಿಬಿಷನಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಒಂದು 2-3 ಆಟ ಆಡಿದ್ವಿ ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರಿ ಆಟ ಆಡೋ ಥರದ್ದು. ಅನ್ವಿಕ್ಗೆ ಇಷ್ಟನೇ ಇರಲಿಲ್ಲ ಬರೋದಕ್ಕೆ. ಇನ್ನೂ ಸ್ವಲ್ಪ ಆಟಗಳು ಆಡಬೇಕು, ನಾನು ವಾಟರ್ ಗೇಮ್ಸ್ ಆಡಬೇಕು ಅಥವಾ ಟ್ರೈನಲ್ಲಿ ಕೂತ್ಕೋಬೇಕು, ಕಾರಲ್ಲಿ ಹೋಗಬೇಕು, ಆ ಥರ ಎಷ್ಟೊಂದು ಹೇಳ್ತಾನೆ ಇದ್ದ. ಅದಕ್ಕೆ ಅವ್ರ ಪಪ್ಪ ನೆಕ್ಸ್ಟ್ ಇನ್ನೂ ಇರುತ್ತಲ್ಲಪ್ಪ, ಇನ್ನೊಂದು ಸಲ ಬರೋಣ ನೆಕ್ಸ್ಟು ಅಂತೇಳಿ. ತುಂಬ ಲೇಟ್ ಆಗಿತ್ತಲ್ವ, ಅದಕ್ಕೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಆನ್ ದಿ ವೇ ನಾನು ಆಗಲೇ ಹೇಳ್ದಾಗೆ ಇದು ಮುಂಚೆನೇ ಮಾಡಿದ ವಿಡಿಯೋ ಆಗಿರೋದ್ರಿಂದ ಆವಾಗ ದಸರಾ ಲೈಟಿಂಗ್ಸ್ ಇತ್ತು. ಅದಕ್ಕೆ ಮನೆಗೆ ಹೋಗ್ಬೇಕಾದ್ರೆ ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ಈ ರೀತಿ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಎಕ್ಸಿಬಿಷನ್ಗೆ ಹೋಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದೇ ರೀತಿ ನೀವು ಅಷ್ಟೇ ಫ್ಯಾಮಿಲಿ ಜೊತೆ ಹೋಗಿ ಎಕ್ಸಿಬಿಷನ್ಗೆ ತುಂಬಾ ಎಂಜಾಯ್ ಮಾಡ್ಬೋದು. ಅಂದರೆ ಅಲ್ಲಿ ಗೇಮ್ಸ್ ಇರ್ಬೋದು, ಹಾಗೆಯೇ ಶಾಪಿಂಗ್ ಮಾಡೋದಕ್ಕೆ, ಅದಕ್ಕೆಲ್ಲ ಫ್ಯಾಮಿಲಿ ಜೊತೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಚಾಯ್ಸು ಇವ್ರ ಚಾಯ್ಸು ಜೊತೆಗೆ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.